ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆಯಂತೆ, ಆದರೆ ಅವನ ಅಹಂಕಾರ ಮಾತ್ರ ಸಮುದ್ರಕ್ಕಿಂತ ದೊಡ್ಡದು. ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆಯಂತೆ, ಆದರೆ ಅವನ ಅಹಂಕಾರ ಮಾತ್ರ ಸಮುದ್ರಕ್ಕಿಂತ ದೊಡ್ಡದು. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಾವು ರಾವಣನ ಸಂಹಾರ ಮಾಡಿಬಿಟ್ಟು ಅಯೋಧ್ಯೆಗೆ ಬರ್ತಾನೆ ಅಂದನ್ನು ತಿಳ್ಕೊಳ್ಳೋಣ. ರಾವಣ ಸಂಹಾರ ನಡೆಸಿದ ಶ್ರೀರಾಮನು ವನವಾಸ ಸಮಾಪ್ತಿಗೊಳಿಸಿ ಮರಳಿ ಅಯೋಧ್ಯೆಗೆ ಬಂದು ತಲುಪಿದ ದಿನದಂದು ಕೋಸಲ ದೇಶದ ವಾಸಿಗಳು ಮಂಗಳದ ಸಂಕೇತವಾದ ದೀಪಗಳನ್ನು ಹಚ್ಚಿ ಸ್ವಾಗತಿಸಿದ್ದರು ಎನ್ನಲಾಗಿದೆ. ಹಾಗಾಗಿ ಅದು ದೀಪಾವಳಿ ಹಬ್ಬ ಎನ್ನಲಾಗಿದೆ. ನರಕಾಸುರ ಅಧೀನದಲ್ಲಿದ್ದ 16,000 ಕನ್ಯೆಯರು ಬಂಧ ಮುಕ್ತಗೊಳಿಸಿದ ಕೃಷ್ಣನಲ್ಲಿ ತಮ್ಮನ್ನು ಇನ್ನಾರು ಮದುವೆಯಾಗುತ್ತಾರೆ ಎಂದು ಅವರು ಪ್ರಶ್ನಿಸಿದಾಗಿ, ಕರುಣೆಯಿಂದ ಎಲ್ಲರನ್ನೂ ತಾನೇ ಮದುವೆ ಆಗಿದ್ದಾನೆ ಎಂದು ಘೋಷಿಸಿ ನಂತರ ಅವರೆಲ್ಲರನ್ನೂ ಘೋಷಿಸಿದ ಸಾಮರ್ಥ್ಯ ಶ್ರೀಕೃಷ್ಣನದು. ಅದಕ್ಕಾಗಿ ಅವನನ್ನು ಜಗನ್ನಾಥ ಎನ್ನುತ್ತಾರೆ. ನರಕಾಸುರನು ಹೋರಾಡಿ ಓದಿಸಿ ನೋವೆದ್ದ ಮೈಗೆ ಎಣ್ಣೆ ಹಚ್ಚಿ ತೊಳೆದುಕೊಂಡಿದ್ದ ಶ್ರೀಕೃಷ್ಣನ ಘಟನೆಯ ನೆನಪಿಗೆ ಅಭ್ಯಂಗ ಸ್ನಾನ ನರಕ ಚತುರ್ದಶಿಯಿಂದ ನಡೆಯುತ್ತಾರೆ. ತನ್ನ ಸರ್ವಸ್ವವನ್ನು ದೇವರಿಗೆ ಸಮರ್ಪಿಸಿದ ಪ್ರಹ್ಲಾದನ ಮೊಮ್ಮಗನ ಬಲಿ ಚಕ್ರವರ್ತಿಗೆ ಕೊಟ್ಟ ವಚನ ಪರಿಪಾಲನೆಗಾಗಿ ವಾಮನ ಅವತಾರದ ಮಹಾವಿಷ್ಣುವಿನ 3ನೇ ಹೆಜ್ಜೆಯನ್ನಿಡಲು ಬಾಗಿ ಶಿರವನ್ನೇ ನೀಡಿದ ವಾಮನ ತುಳಿತದಿಂದ ಪಾತಾಳ ಸೇರಿದ ಬಲಿ ಅಂತಃಕರಣ ಭಕ್ತಿಯಿಂದ ತುಂಬಿದ್ದರಿಂದ ವರ್ಷದಲ್ಲಿ 3 ದಿನಗಳ ಕಾಲ ಸಮಸ್ತ ಭೂಲೋಕದ ರಾಜ್ಯಭಾರ ಅವನಿಗೆ ಒಪ್ಪಿಸಿದ ಮಹಾವಿಷ್ಣುವು ಅವನ ಬಾಗಿಲ ಭಟನಾಗಿ ಕಾವಲು ನಿಲ್ಲುತ್ತಾನೆ. ಮುಂದಿನ ಕಲ್ಪದ ಇಂದ್ರ ಪದವಿ ಮಹಾಬಲಿಗೆ ನೀಡಲ್ಪಟ್ಟಿದೆಯಾದ್ದರಿಂದ ಅವನನ್ನು ಬಲೀಂದ್ರ ಎಂದು ಕರೆಯುತ್ತಾರೆ. ಬ್ರಹ್ಮಾಂಡದಲ್ಲಿ ಶ್ರೀರಾಮನು ರಾಜ್ಯಭಾರವನ್ನು ಬಿಟ್ಟರೆ ಅತಿ ಶ್ರೇಷ್ಠ ಎನಿಸಿದ ಅತ್ಯಂತ ಸಂಪದ್ವೃದ್ಧಿಯಿಂದ ಮಾಡಿದ್ದ ರಾಜ್ಯಭಾರ ಬಲಿಚಕ್ರವರ್ತಿಯಾದ್ದಾಗಿತ್ತು ಎಂದು ಉಲ್ಲೇಖಗಳಿವೆ. ದೀಪಾವಳಿಯ 3 ದಿನಗಳು ಪರ್ಯಂತ ಬಲಿಯನ್ನು ಸಾಂಕೇತವಾಗಿ ಆವಾಹಿಸಿ ವಿವಿಧ ಭಕ್ಷ್ಯಭೋಜಗಳನ್ನು ಅರ್ಪಿಸಿ ಸೇವಿಸಿ ಪಾಡ್ಯದ ರಾತ್ರಿ ಅವನನ್ನು ಬೀಳ್ಕೊಡುವಾಗ ಬಿತ್ತಿದ್ದೇ ಬೆಳೆಯಲ್ಲಿ ಹಾಕಿದ ಬೀಜಗಳಿಂದ ಸಮೃದ್ಧ ಫಲ ಲಭಿಸಲಿ, ಕೆಟ್ಟದ್ದೇ ಕರೆಯಲ್ಲಿ ದೊಡ್ಡಿ ಕೊಟ್ಟಿಗೆಗಳಲ್ಲಿ ಹಾಲು ಹೈನ ಸಮೃದ್ಧಿ ಇರಲಿ, ಬಲೀಂದ್ರ ರಾಜ್ಯವೇ ಆಗಲಿ ಎಂದು ಸಮರ್ಥನೆ ನಡೆಯುತ್ತದೆ. ಕಿರುಬೇಳಿನಲ್ಲಿ ಗೋವರ್ಧನಗಿರಿಯನ್ನೆತ್ತಿ ತನ್ನಾಶ್ರಿತ ಜಾನುವಾರುಗಳನ್ನು ಬೋರ್ಗಿರುವ ಮಳೆಯಿಂದ ಸಂರಕ್ಷಿಸಿ ಇಂದ್ರನ ಸೊಕ್ಕನ್ನು ಮುರಿದ ಶ್ರೀಕೃಷ್ಣನ ಸ್ಮರಣೆಯಲ್ಲಿ ಗೋಪೂಜೆಯ ಸಾಂಕೇತಿಕವಾಗಿ ಗೋವರ್ಧನಗಿರಿ ಪೂಜೆಗಳನ್ನು ನಡೆಸುತ್ತದೆ. ದೀಪಾವಳಿಯು ಹೀಗೆ ವಿವಿಧ ಆಯಾಮಗಳನ್ನು ಒಳಗೊಂಡ ಅವಾಗ ಮಾಡ್ತೀವಿ. ನಾವು ದೀಪಾವಳಿನಲ್ಲಿ ಇದನ್ನೆಲ್ಲ ಮಾಡ್ತೀವಿ ಅಂದರೆ ಆ ವಿಷಯವನ್ನು ನಾವು ತಿಳ್ಕೋಬೇಕು. ಗೊತ್ತಾಯಿದೆ ಹೇಗೆ ಏನೇನು ಮಾಡ್ತೀವಿ ಅವತ್ತು ಅನ್ನೋದನ್ನು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 31/10/2025 ಶುಕ್ರವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತು, ಕಾರ್ತೀಕ ಮಾಸ, ಶುಕ್ಲ ಪಕ್ಷ, ತಿಥಿ ದಶಮಿ, ರಾತ್ರಿ 3:31, ನಕ್ಷತ್ರ ಶ್ರೇಷ್ಠ, ಹಗಲು 2:25, ಮಳೆ ಸ್ವಾತಿ 1ನೇ ಪಾದ, ರಾಹುಕಾಲ 10:39ರಿಂದ 12 ಗಂಟೆ 47 ನಿಮಿಷ, ಗುಳಿಕ ಕಾಲ 7:43ರಿಂದ 9 ಗಂಟೆ 11 ನಿಮಿಷ, ಯಮಗಂಟ ಕಾಲ 3:42ರಿಂದ 4:30. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿರೋರು ಮತ್ತು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.